ಗೋಶಾಲೆದವ್ರು ಕಾಂಟ್ರಿಬ್ಯೂಟ್ ಮಾಡ್ತೀವಂತ 18% ಸಗಣಿಯಿಂದ. ಸಗಣಿ ಒಳಗೆ ಮಿಥೇನ್ ಇರ್ತದೆ. ಆ ಪೊಲ್ಯೂಷನ್ ಕಡಿಮೆ ಮಾಡಕ್ಕೆ ಗ್ಯಾಸ್ ಪ್ಲಾಂಟ್ಗಳು ಹಾಕೋಬೇಕು ನಾವು. ಅದರ್ವೈಸ್ ಡೈರೆಕ್ಟ್ ಪೊಲ್ಯೂಷನ್ 18% ಕಾಂಟ್ರಿಬ್ಯೂಷನ್ ಐತಿ ಗೋಶಾಲೆಗಳಿಂದ. ಅದಕ್ಕೆ ಎಲ್ಲ ಗೋಶಾಲೆಯವರು ಒಂದು ಸ್ವಲ್ಪ ಗ್ಯಾಸ್ ಪ್ಲಾಂಟ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಆ ಪೊಲ್ಯೂಷನ್ ಕಡಿಮೆ ಮಾಡ್ಬೋದು. ಸೊ ಹಿಂಗೆ ಒಟ್ಟು ಎಲ್ಲ ನಮ್ಮದು ಪ್ರಯತ್ನ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಗೋಮಾತೆ ಸೇವೆ ಮಾಡೋದ್ರಿಂದ ಮಿರಾಕಲ್ಸ್ ಆಗ್ತಾವ ಅಂತ ಹೇಳಿ ಹೇಳ್ತಾರೆ. ನಮ್ಮ ಶೆಡ್ನಾಗ ಆಗ್ಯಾವ 2 ಫ್ಯಾಮಿಲಿ 8 ವರ್ಷ 9 ವರ್ಷ ಆದರೂ ಮಕ್ಕಳಾಗಿಲ್ಲ. ಇದು ಬಂದ್ರೆ ಕೆಲಸ ಮಾಡಕ್ಕೆ ಗಂಡ ಹೆಂಡತಿ ಇಬ್ರು 3-4 ತಿಂಗಳದಾಗ ಪ್ರೆಗ್ನೆನ್ಸಿ ವಿದೌಟ್ ಟ್ರೀಟ್ಮೆಂಟ್. ಏನು ಟ್ರೀಟ್ಮೆಂಟ್ ತಗೊಳ್ಳಾರ್ದಂಗೆ ಮತ್ತೆ ಇಬ್ಬರಿಗೂ ಗಂಡು ಮಕ್ಕಳು ಹುಟ್ಟ್ಯಾವ. ಇರ್ಲಿ ಬಿಡ, ಒಟ್ಟು ಮಕ್ಕಳು ಹುಟ್ಟ್ಯಾವಲ್ಲ. ಅಲ್ಲ ಅವ್ರಿಗೆ ಈಗ ನಮ್ಮ ಲೇಬರ್ ಕ್ಲಾಸ್ನವ್ರಿಗೆ ಗಂಡು ಮಕ್ಕಳು ಹುಟ್ಟಿದ್ರು ಒಂದು ಹಬ್ಬ. ಅದಕ್ಕೆ ಅವ್ರಿದ್ ಬಂದು ಸೇವಾ ಶುರು ಮಾಡಿದ್ರು, ಪ್ರೀತಿಯಿಂದ ಮಾಡಿದ್ರು. ಪಾಪ ಇಬ್ರು ಗಂಡ ಹೆಂಡತಿ ಅಗ್ದಿ ಹಚ್ಕೊಂಡು ಎಲ್ಲಾನು ಪ್ರೀತಿ ಮಾಡ್ತಿದ್ರು, ಅವ್ರ ಕೈ ಆಡಿಸ್ತಿದ್ರು. 3-4ನೇ ತಿಂಗಳಂದ್ರೆ ಪ್ರೆಗ್ನೆನ್ಸಿ. ನಾವು ಸವಿ ಒಳಗೆ ಸಿಗ್ತೈತೆ ಅಂತಂದ್ರೆ ವಿಷಾನು ತಿನ್ನಾಕ ರೆಡಿ ಅದೇವಂತ. ಪುಕ್ಕಟ್ಟ ಸಿಗ್ತೈತೆ ಅಂದ್ರೆ ವಿಷಾನು ರೊಕ್ಕಿದ್ದ ಮಂದಿನೂ ನೋಡ್ರಿ ನೀವು ಬಾರ್ಗೇನ್ ಹೆಂಗ್ ಮಾಡ್ತಾರ. ಅವ 10 ರೂಪಾಯಿ ಒಂದು ಸೂಡ್ ಅಂತಾನ, ನಾವು 8 ರೂಪಾಯಿ ಅಂತೀವಿ. 2 ರೂಪಾಯಿದಾಗ ನಾವು ಏನು ಮಾಡ್ತೀವಿ ಹೇಳ್ರಿ? 2 ರೂಪಾಯಿದಾಗ ಈಗ ಏನಾಗ್ತೈತಿ? ಅದ 2 ರೂಪಾಯಿ ಅವ್ನು ಕೊಟ್ರ ಅವ್ನು ಬದುಕೊಂತಾನ. ನಾವು 200 ಗಳಿಸ್ತಿರ್ತೀವಿ, ಅವ್ನು 2 ರೂಪಾಯಿ ಗಳಿಸ್ತಾನ. ಆ 2 ರೂಪಾಯಿ ನಾವು ಉಳ್ಸಕ್ ಪ್ರಯತ್ನ ಮಾಡ್ತೀವಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇದು ಗೊಬ್ಬರದ್ದು ನೋಡಿ ಸರ್. ಇದು ವೆಂಕಟೇಶ್ ಸರ್ ಇದು ಸಿಸ್ಟಮ್ ಗೊಬ್ಬರ ಗ್ಯಾಸ್. ನಾವು ಒಟ್ಟು 10,000 ಲೀಟರ್ದು ಮಾಡೇವಿ ಸರ್. ಅದನ್ನು ನಮ್ದು ಸಗಣಿ ಜಾಸ್ತಿ ಐತೆ ಅಂತ ಹೇಳಿ ಜಾಸ್ತಿ ಮಾಡೀವಿ. ಅವ್ರಿಗಿಂತ ಜಾಸ್ತಿ ಐತೆ ನಿಮ್ದು? ಅವ್ರು 5 ಮಾಡ್ಯಾರ ಸರ್, ನಾವು 10 ಮಾಡೇವಿ. ಓಕೆ. ಓ ನಿಮ್ದು ಹೊಸದು ಜಾಸ್ತಿ ಇರೋದು? ಸಗಣಿ ಜಾಸ್ತಿ ಬರುತ್ತೆ. ಹೌದು ಸರ್. ಮನೆಗೆಲ್ಲ ಇದೆ ಗ್ಯಾಸ್? ಲೇಬರ್ ಕ್ವಾರ್ಟರ್ಸಿಗೆ ಇಲ್ಲಿ ಅಲ್ಲಿ. ನನ್ನ ಮನಿದು ಒಂದೇನೋ ಮೊನ್ನೆ ಲೀಕ್ ಆಗಕತ್ತಿತ್ತದ. ಅದಕ್ಕೆ ನೀನು ತಕ್ಷಣ ಅದು ಬೇರೆ ಸ್ಟೋವ್ ತರಬೇಕೈತ್ರಿ. ಅದು ಸ್ಟೋವ್ ಆನ್ಲೈನ್ ಆರ್ಡರ್ ಮಾಡ್ಯಾರ ಇವ್ರು. ಅದು ಮುರ್ಕೊಂಡು ಬಂದ್ಬಿಟ್ಟೈತಪ್ಪ. ಮತ್ತೇನೋ ಜಾಯಿನ್ ಮಾಡಿದ್ವಿ, ಬಟ್ ಲೀಕ್ ಬರಾಕತ್ತೈತಿ. ಮನೆಯೆಲ್ಲ ಸ್ಮೆಲ್ ಹಿಡಿಯಾಕತ್ತೈತಿ. ಇದನ್ನ ಗೊಬ್ಬರ ಇದಕ್ಕೆ ಹಾಕ್ಬಿಡ್ತೀರಿ? ಈಗ ಇದೇ ಗೊಬ್ಬರನ ಉಳ್ಳಿಗೇರಿಗನು ಒಯ್ದು ಹಾಕಿದ್ವಿ. ಈಗ ಇದನ್ನ ಮತ್ತೆ ಹಾಕಿವಿ. ನಡ್ರಿ ಇದು ನಮ್ದು ಗೊಬ್ಬರ. ಎರೆಹುಳು ಆಯ್ತು. ಅದಾವ ಸರ್. ಬಂತು ನೋಡಿ, ಇದು ಬಂತು ನೋಡಿ ಒಂದ್ ಯಾಕೆ ತಡಿ. ನೋಡಿ ಸರ್, ಎರೆಹುಳು ನೋಡ್ರಿ ಸರ್. ಸರ್ ಹೊರಗಿಂದ ಖರೀದಿ ಮಾಡಿ ತಂದು ಬಿಟ್ಟಿದ್ವು ಅಲ್ಲಿವ ಎಲ್ಲ ಇದೇ ಹುಟ್ಟಿದ್ದು. ನೀವು ಸಗಣಿ ಹೋಗಿರಿ ಅದೇ ಹುಡ್ತಾವ್ ಸರ್. ಅವು ರೊಕ್ಕ ಕೊಟ್ಟು ತರ್ಬೇಕಂತಿಲ್ಲ. 1,000 ರೂಪಾಯಿ ಕೆಜಿ ಅದಾವ ಸರ್ ಈಗ ಎರೆಹುಳು. ಇಲ್ಲ ಒಂದ್ ಸ್ವಲ್ಪ ನಾನು ಇವ್ರ ಕಡೆಯಿಂದ ವೆಂಕಟೇಶ್ ಸರ್ ಅವಾಗ ಅವರು ಹೆಂಗ ಇತ್ತು ಅವ್ರ ಹತ್ರ ನೋಡ್ರಿ ಸರ್. ಇದು ನೋಡ್ರಿ, ಮುಚ್ಚಿಬಿಡು ಅವ್ನು ಮತ್ತೆ ಹೊಳ್ಳಿ ಹೋಗ್ತಾವಳಕೇನು ಅದು ಬೇಡ, ನಾ ಮುಚ್ಚಿಬಿಡ್ತೇನಪ್ಪ ಪಾಪ. ನಾಯಿ ಇಲ್ಲ ಏನೇನೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಷ್ಟಿದ್ದು ಗೊತ್ತಾ. ನಾನು ಅನ್ಕೊಂಡಿದ್ದೆ ನಾನೇನು ಎರೆಹುಳ ಗೊಬ್ಬರ ಮಾಡಂಗಿಲ್ಲ ಬಿಡಂತೇಳಿ. ಸರ್ 2 ಮುಂಗ್ಸಿ ಬಂದು ಎಲ್ಲ ತಿಂತಿದ್ವು, ಎಲ್ಲಾ ಮುಂಗ್ಸ್ ತಿಂತಿದ್ವು, ಇರಿಬಿ ತಿಂತಿದ್ವು, ಕೆಂಪಿರ್ಬಿ ಈಗ ಇವು ಜಾಸ್ತಿ ಆಗ್ಯಾವು, ಕೆಂಪಿರ್ಬಿನೂ ಜಾಸ್ತಿ ಆಗ್ಯಾವ. ಒಟ್ಟ ಅಡ್ಜಸ್ಟ್ ಆಗ್ಬಿಟ್ಟಾವು. ಇವು ನಾಯಿ ಅದಾವ ಅಂತೇಳಿ ಮುಂಗ್ಸಿ ಬರೋದು ಬಂದಾಗೈತಿ. ಅಂದ್ರೆ ಬಂದು ಹಡ್ಡಿ ತಿಂದು ಹೋಗ್ಬಿಡ್ತಿದ್ವು. ಅದಕ್ಕಂತೇಳಿ ಕಟ್ಕೋಬೇಕು ಮಾಡ್ಬೇಕು ಏನೇನೋ. ಒಟ್ಟು ಏನ ಮಾಡಕ್ ಹೋಗು ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರ್ತಾವ. ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂತಾನೆ ಹೋಗ್ಬೇಕು ನಾವು. ಹಿಂಗ ಕಲ್ಕೊಂತಾನೆ ಹೋಗುದಿದ ನಂಗೆ ಒಟ್ಟ ಕಡಿ ತನಕ. ನಮ್ಮ ಉಮೇಶ ಇವ ನಮ್ಮ ಆಕಳುಗಳು ಕೃಷ್ಣ ಸರ್. ಇವ ಉಮೇಶ್ ಅದವ, ನಾವು ಅಂತೀನಿ ನಿಂದ್ರ ಅವ ಗೋಪಾಲಕ್ಕವ. ಪಾಪ ಪ್ರಕಾಶ್ ಫೋನ್ ಮಾಡ ಅನ್ಸಿದ್ದು. ಅಗ್ದಿ ಎಲ್ಲಾ ಪ್ರೀತಿಯಿಂದ ನೋಡ್ಕೊಂತಾನ ಅವನು. ಸರ್ ಇದು ಅದು ಇರ್ತದ ಅನರ್ವಿಕ್ ಬ್ಯಾಗ್. ಅದು 1 year ವ್ಯಾರಂಟಿ, ರಿಪ್ಲೇಸ್ಮೆಂಟ್ ವ್ಯಾರಂಟಿ ಅನ್ನದ. ಈಗ ಇಟ್ಕೊಂಡ್ಬಿಟ್ರಿ ನೀವು ಅಂದ್ಬಿಟ್ರು ಅವ್ರು. ಹೊಳ್ಳಿ ಕಳಿಸೋದಿತ್ತು, ಅವ್ರು ಹೊಸಾದ್ ಕಳಿಸಿದ್ರು, ಅದನ್ನ ನೀವು ಇಟ್ಕೊಂಡ್ಬಿಟ್ರಿ ಅಂದ್ರೆ ಅದನ್ನ ನಾವು ಇದನ್ನ ಯೂಸ್ ಮಾಡಾಕತ್ತೀವಿ. ಇದು ಗ್ಯಾಸ್ ಪ್ಲಾಂಟನೇ. ಇದು 5,000 ಲೀಟರ್ಸ್. ಇದಕ್ಕೂ ಸಗಣಿ ಹಾಕ್ತಿವಿ. ಸೊ ಇದರಿಂದನೂ ಗ್ಯಾಸ್ ಉತ್ಪನ್ನ ಆಗ್ತೈತಿ, ಇದರಿಂದನೂ ಸರಿ ಬರ್ತೈತಿ. ಸೊ ಇದು 5,000, ಅದು 5,000, ಇದು 5,000, 15,000 ಲೀಟರ್ಸ್ ಗ್ಯಾಸ್ ಪ್ಲಾಂಟ್ ಐತಿ ಈಗ ನಮ್ದು ಸದ್ಯಕ್ಕೆ.
ಸೊ ಗ್ಯಾಸ್ ಎಕ್ಸೆಸ್ ಪ್ರೊಡಕ್ಷನ್ ಐತಿ ಈಗ ನಮಗೆ. ಮತ್ತು ಅದನ್ನ ಎಕ್ಸಸ್ ಯಾರು ಕೊಡೋದು? ಏನು ಕೊಡೋಂಗ್ರಿ ಇನ್ನು ಅದು ಕೊಡಕ್ಕೆ ಹೆಂಗೆ ಬರ್ತೈತಿ ರೀ? ಕೊಡಕ್ಕೆ ಬರೋದು ಇದು ಮೀಥೇನ್ ಗ್ಯಾಸ್ ಸರ್. ಇದು LPG ಗ್ಯಾಸ್ ಅದು. ಇದು ಅಲ್ಲ, ಮೀಥೇನ್ ಗ್ಯಾಸ್ ಇದೆ. LPG ಗ್ಯಾಸ್ಗಿಂತನೂ ಸ್ವಲ್ಪ ಇನ್ಫ್ಲಮೇಟರಿ ಜಾಸ್ತಿ ಇರ್ತೈತಿ. ಇದು ಸ್ವಲ್ಪ ರಿಸ್ಕ್ ಸರಿತಾಗ ಉಪಯೋಗ ಮಾಡಿದ ಅಂತಂದ್ರೆ ಬೆಂಕಿ ಹತ್ತೋದು, ಬ್ಲಾಸ್ಟ್ ಆಗೋದು ಅವು ಇರ್ತಾವೆ, ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾವ. ಹಿಂಗಾಗಿ ಇದನ್ನ ಮಾರ್ಕೆಟಿಂಗ್ ಮಾಡಕ್ ಬರೋದಿಲ್ಲ. ಇದೇ ನಾವೇ ಯೂಸ್ ಮಾಡ್ಕೋಬೇಕಷ್ಟೇ. ಜಾಸ್ತಿ ಆದ್ರೆ ಪೈಪ್ ಕಿತ್ ಬಿಡುದು. ಅಯ್ಯ. ಇದು ಟ್ಯೂಬ್ ಜಾಸ್ತಿ ಬಿಸಿಲು ಬಂತಂದ್ರ ಇದು ಜಾಸ್ತಿ ಆಗ್ತದೆ, ಎಕ್ಸೆಸ್ ಪ್ರೊಡಕ್ಷನ್ ಆಗ್ತದೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ತೆಗೆದು ಗ್ಯಾಸ್ ಬಿಟ್ಬಿಡುದು. ಅದನ್ನ ನೀರಾಗಿ ಬಿಡ್ಬೇಕು ಸರ್. ಹಂಗ ಬಿಟ್ರೆ ಏರ್ ಪೊಲ್ಯೂಷನ್ ಕಾಂಟ್ರಿಬ್ಯೂಟ್ ಮಾಡ್ತೈತಿ. ಟೋಟಲ್ 18% ಪೊಲ್ಯೂಷನ್ ನಾವು ಈ ಗೋಶಾಲೆದವ್ರು ಕಾಂಟ್ರಿಬ್ಯೂಟ್ ಮಾಡ್ತೀವಂತ. 18% ಸಗಣಿಯಿಂದ. ಸಗಣಿ ಒಳಗೆ ಮಿಥೇನ್ ಇರ್ತೈತೆ ಸರ್. ಆ ಪೊಲ್ಯೂಷನ್ ಕಡಿಮೆ ಮಾಡಕ್ಕೆ ಗ್ಯಾಸ್ ಪ್ಲಾಂಟ್ಗಳು ಹಾಕೋಬೇಕು ನಾವು. ಅದರ್ವೈಸ್ ಡೈರೆಕ್ಟ್ ಪೊಲ್ಯೂಷನ್ 18% ಕಾಂಟ್ರಿಬ್ಯೂಷನ್ ಐತಿ ಗೋಶಾಲೆಗಳಿಂದ. ಓಕೆ. ಅದಕ್ಕೆ ಎಲ್ಲ ಗೋಶಾಲೆಯವರು ಸ್ವಲ್ಪ ಗ್ಯಾಸ್ ಪ್ಲಾಂಟ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಆ ಪೊಲ್ಯೂಷನ್ ಕಡಿಮೆ ಮಾಡ್ಬೋದು. ಸೊ ಹಿಂಗೆ ಒಟ್ಟು ಎಲ್ಲ ನಮ್ಮದು ಪ್ರಯತ್ನ. ಪೊಲ್ಯೂಷನ್ ಕಾಂಟ್ರಿಬ್ಯೂಟ್, ಬಟ್ ಆಕ್ಸಿಜನ್ ಆಲ್ಸೋ ಇಸ್ ನಮ್ಮ ಗೋಶಾಲೆಗೆ ಆಕಳ ಇದ್ದಿದ್ರಿಂದನೂ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತೈತಿ. ಯಾಕಂದ್ರೆ ಅವು ಬಿಟ್ಟಿದ ಉಸಿರನ ಅದ್ರೊಳಗನ ಆಕ್ಸಿಜನ್ ಇರ್ತೈತಿ ಅಂತ ಹೇಳ್ತಾರೆ ಭಾಳಷ್ಟು. ಹಾ, ಈಗೆಲ್ಲ ಮತ್ ಕೌ ಕಡ್ಲಿಂಗು ಮತ್ತ ಇವೆಲ್ಲಾನು ಮಾಡ್ತಾ ಇದಾರೆ. ಅವ್ರ ಬ್ರೆತ್ ನಾವು ತಗೊಂಡ್ರು ನಾವು ಹೆಲ್ದಿ ಉಳಿತೀವಿ. ಬರೀ ಅವ್ರದ್ದು ಬ್ರೆತ್. ಹೌದಾ? ಸರ್ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ. ಗೋಮಾತೆ ಸೇವೆ ಮಾಡೋದ್ರಿಂದ ಮಿರಾಕಲ್ಸ್ ಆಗ್ತಾವ ಅಂತ ಹೇಳಿ ಹೇಳ್ತಾರೆ. ನಮ್ಮ ಶೆಡ್ನಾಗ ಆಗ್ಯಾವ 2 ಫ್ಯಾಮಿಲಿ 8 ವರ್ಷ 9 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಇದು ಬಂದ್ರೆ ಕೆಲಸ ಮಾಡಕ್ಕೆ ಗಂಡ ಹೆಂಡತಿ ಇಬ್ರು 3-4 ತಿಂಗಳದಾಗ ಪ್ರೆಗ್ನೆನ್ಸಿ ವಿದೌಟ್ ಟ್ರೀಟ್ಮೆಂಟ್. ಏನು ಟ್ರೀಟ್ಮೆಂಟ್ ತಗೊಳ್ಳಾರ್ದಂಗೆ. ವಂಡರ್ ಅದ. ಮತ್ತೆ ಇಬ್ಬರಿಗೂ ಗಂಡು ಮಕ್ಕಳು ಹುಟ್ಟ್ಯಾವ. ಇರ್ಲಿ ಬಿಡ, ಒಟ್ಟು ಮಕ್ಕಳು ಹುಟ್ಟ್ಯಾವಲ್ಲ. ಅಲ್ಲ ಅವ್ರಿಗೆ ಈಗ ನಮ್ಮ ಲೇಬರ್ ಕ್ಲಾಸ್ನವ್ರಿಗೆ ಗಂಡು ಮಕ್ಕಳು ಹುಟ್ಟಿದ್ರು ಒಂದು ಹಬ್ಬ. ಅದಕ್ಕೆ ಅವ್ರು ಇದು ಬಂದು ಸೇವಾ ಶುರು ಮಾಡಿದ್ರು, ಪ್ರೀತಿಯಿಂದ ಮಾಡಿದ್ರು. ಪಾಪ ಇಬ್ರು ಗಂಡ ಹೆಂಡತಿ ಅಗದಿ ಹಚ್ಕೊಂಡು ಎಲ್ಲಾನು ಪ್ರೀತಿ ಮಾಡ್ತಿದ್ರು, ಅವ್ರ ಕೈ ಆಡಿಸ್ತಿದ್ರು. 3-4ನೇ ತಿಂಗಳಂದ್ರೆ ಪ್ರೆಗ್ನೆನ್ಸಿ. 7-8 ವರ್ಷ ಪ್ರಯತ್ನ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಬ್ಯಾಸರಾಗಿ ಟ್ರೀಟ್ಮೆಂಟ್ ಬಿಟ್ಟು ಅಂಡ್ ಮೇ ಬಿ ಅಲ್ಲ. ಅಂಡ್ ನೋಡ್ರಿ, ಹಂಗೂ ಅಂತೀರಿ. ಈಗ ನಾವು ಡಾಕ್ಟರ್ಸ್ ಅಥವಾ ಸೈಂಟಿಫಿಕ್ ರೀಸನ್ ಅದಕ್ಕೆ ಏನಾರ ಕೊಡಬೇಕು ಅಂತಂದ್ರೆ ಏನೋ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿದಿಂದ ಒಂದೇನೋ ಅದಕ್ಕೆ ಡೆಫಿಷಿಯಂಟ್ ಇದ್ಲು, ಅದಕ್ಕೆ ಆಗಿಲ್ಲ. ಸೊ ಅಂಥದ್ದು ನಮ್ಮ ಹಾಲು ಒಳಗೆ ಸಿಕ್ಕಿರ್ಬೋದು, ಆಕಿಗೆ ಮಜ್ಜಿಗೆ ಒಳಗೆ ಸಿಕ್ಕಿರ್ಬೋದು, ತುಪ್ಪದೊಳಗೆ ಸಿಕ್ಕಿರ್ಬೋದು, ಸಗಣಿ ಜೋಡಿ ಕಾಂಟ್ಯಾಕ್ಟ್ ಬಂದ ಮೇಲೂ ಸಿಕ್ಕಿರ್ಬೋದು. ಒಂದೇನೋ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗೈತಿ, ಆಕಿ ಪ್ರೆಗ್ನೆಂಟ್ ಆದ್ಲು. ಅಥವಾ ಇಲ್ಲಿ ಬಂದು ಮನಸ್ಥಿತಿ ಚೆನ್ನಾಗಿರ್ಬೋದು. ಏನು ಎಲ್ಲಾನು ಐತಿ, ಆಲ್ ಕಾಂಟ್ರಿಬ್ಯೂಷನ್ಸ್. ಬಟ್ ಒಟ್ನಲ್ಲೇನೆ ನಮ್ಮ ಶೆಡ್ ಒಳಗೆ ಬಂದು ಅವ್ರು ಪ್ರೆಗ್ನೆಂಟ್ ಆದ್ರಪ್ಪ. ನಮಗ ಅದು ಖುಷಿ. ಇದು ಫೇಮಸ್ ಕರೇನ ಇಲ್ಲ, ನಾನು ಹಂಗ ಅಂದೇನೆ ಇದು ಇನ್ಫರ್ಟಿಲಿಟಿ ಸೆಂಟರ್ ಆಗ್ತತೆ ನೋಡ್ರಿ ಅಂತಂದ. ನಾವು ಇದನ್ನ ಒತ್ತಿ ಹೇಳ್ತೀವಿ, ಮಕ್ಕಳಾದವ್ರು ಇಲ್ಲಿ ಬರ್ರಪ್ಪ, 5-6 ತಿಂಗಳಿರ್ರಿ, ಮನಸಾರೆ ಸೇವೆ ಮಾಡ್ಬೇಕಾ. ಅಲ್ಲ ಸರ್, ಅದು ಈಗ ಒಬ್ರು ಹೇಳಿದ್ ಕೇಳಿದ್ದೆ. ಈ ಗೋಮಾತೆದ ಪರಿಸ್ಥಿತಿ ಹೆಂಗೆ ನಾವು ಮಾಡ್ತೀವಿ, ಅದ್ರ ಪರಿಸ್ಥಿತಿ ನಾವು ಹೆಂಗೆ ಮಾಡ್ತೀವಿ, ನಮ್ದು ಪರಿಸ್ಥಿತಿ ಹೆಂಗೆ ಆಗ್ತೈತಿ ಅಂತ ಹೇಳಿ ಅದಕ್ಕೆ ಉದಾಹರಣೆ ಕೊಟ್ಟು ಹೇಳಿದ್ರು ಅವರು. ಫಸ್ಟಿಗೆ ಎಲ್ಲ ಕುಟುಂಬಗಳು ಜಾಯಿಂಟ್ ಫ್ಯಾಮಿಲಿ ಇದ್ದು ಕೂಡಿದ್ರು. ಹೆಣ್ಮಕ್ಳು ಇಬ್ಬರು 4 ಮಂದಿ ಅಂತಂಬ್ರು ಅಂದ್ರೆ 4 ಮಂದಿ ಗಂಡು ಮಕ್ಕಳು ಹೊಲದಾಗ ದುಡ್ಯಾಕೆ ಹೋಗ್ತಿದ್ರು. ಈ ಹೆಣ್ಮಕ್ಳು ಇಬ್ಬರು ಆಕಳದ ಸೇವಾ ಮಾಡ್ತಿದ್ರು, ಇಬ್ಬರು ಅಡುಗೆ ಮಾಡ್ತಿದ್ರು. ಹಿಂಗೆ ಕೆಲಸ ಹಂಚ್ಕೊಂಡು ಎಲ್ಲರೂ ಕೂಡಿ ಊಟ ಮಾಡ್ತಿದ್ರು, ಎಲ್ಲರೂ ಕೂಡಿ ಗೋಸೇವೆ ಮಾಡ್ತಿದ್ರು, ಮನ್ಯಾಗ ಆಕಳ ಕಟ್ಕೊಂಡಿದ್ರು. ಯಾವಾಗ ನಮ್ಗೆ ಆಕಳುಗಳನ್ನ ಸಾಕಕ್ಕೆ ಆಗೋದು ಅಂಥೇಳಿ ಆಕಳುಗಳನ್ನ ಕೊಟ್ರೆ ಹೊರಗೆ ಹಾಕಿದ್ರಲ್ಲ, ಮನೆಗಳು ಒಡೆದು ಅವಾಗ ಬೇರೆ ಬೇರೆ ಅದು 4 ಮಂದಿ ಅಂತಂದ್ರೆ ಆಸ್ತಿ ಹಂಚ್ಕೊಂಡು 10 ಎಕರೆದಾಗ ಒಬ್ಬೊಬ್ಬ 2-2 ಎಕರೆ ಮಾಡ್ಕೊಂಡು 10 ಎಕರೆ ಇತ್ತು, 2 ಎಕರೆಗೆ ಬಂದರು. ಆಕಳುಗಳನ್ನ ಹೊರಗೆ ಹಾಕಿದ ಮೇಲೆ ಇದು ಶುರು ಒಂದು. ಆಮೇಲೆ ಈ ಹುಟ್ಟಿದ ಕೂಡಲೇ ಕಸಾಯಿಖಾನೆ ಹೊರಗೆ ಓಡ್ಸಾಕತ್ರ. ಹಂಗ ಮಗ ಮನಿ ಬಿಟ್ಟು ಹೊರಗೆ ಹೊಂಟ. ಅವ ಅಪ್ಪನೆಲ್ಲಿ ನೋಡ್ಕೊಳಕತ್ತಾರ. ಈಗ ಮಕ್ಕಳೆಲ್ಲ ಬೇರೆನೇ ಅದಾರ. ಅವು ಹೆಣ್ಗಳನ್ನಷ್ಟೇ ಇಟ್ಕೊಳಕತ್ರ, ಹಿಂಡು ಸಲುವಾಗಿ ಅಂತ ಹೇಳಿ ತಮ್ಮ ಸ್ವಾರ್ಥಕ್ಕೆ. ಸೊ ಹೆಣ್ಮಕ್ಳು ಒಂದು ಸ್ವಲ್ಪ ಬರೋದು ಹೋಗೋದು ಮಾಡ್ತಿರ್ತಾರೆ. ಸೊ ಹೆಣ್ಣಿನ ಕಡೆ ಒಲವು ಭಾಳ ಐತಿ. ಅವ ಅಪ್ಪಗೆ ಹೆಣ್ಮಕ್ಳ ಮೇಲೆ ಭಾಳ ಇದು ಅಂತ ಹೇಳಿ ಹಿಂಗೆ ಕೋರಿಲೇಟ್ ಮಾಡಿ ಹೇಳಿದ್ರು ಅವ್ರು. ಆಮೇಲೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಶುರು ಮಾಡಿದ್ವಿ. ಹೋರಿ ಕಟ್ಟಕ್ಕೆ ಆಗೋದು ನಮಗೆ ಇಂಜೆಕ್ಷನ್ ಮಾಡೋಣ ಅಂತೇಳಿ. ಸರ್, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತೀವಿ.
ಇಟ್ ಈಸ್ ವೆರಿ ಬ್ಯಾಡ್. ಅವಕ್ಕೂ ಫೀಲಿಂಗ್ಸ್ ಇರ್ತಾವೆ ಪಾಪ, ಅವು ಹೋರಿಗಳು ಇರ್ತಾವ, ಎಮೋಷನ್ಸ್ ಇರ್ತಾವ, ಹೋರಿಗಳು ಇರ್ತಾವ, ಆಕಳ. ದೇವ್ರ ಸೃಷ್ಟಿ ಮಾಡಿದ್ದ ಹಂಗೆ ಮಾಡ್ಯಾನ. ದೇವ್ರ ಸೃಷ್ಟಿ ವಿರುದ್ಧ ನಾವು ಹೊಂಟಿವಿ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಕತ್ತೀವಿ. ಇನ್ಫರ್ಟಿಲಿಟಿ ಸೆಂಟರ್ಸ್ ಸ್ಟಾರ್ಟ್ ಆದವು. ಈಗ ನಮ್ಮೊಳಗೂ ಇನ್ಫರ್ಟಿಲಿಟಿ ಭಾಳ ಜಾಸ್ತಿ ಐತಿ. ಈಗ ಕಸಾಯಿ ಇದಕ್ಕೆ ಸ್ಲಾಟರ್ ಹೌಸ್ ಕಸಾಯಿ ಖಾನೆ ಕೊಡಾಕತ್ತೀವಿ. ಹಂಗೆ ವೃದ್ಧಾಶ್ರಮಗಳು ಜಾಸ್ತಿ ಆದವು. ನಾವು ಆಕಳುಗಳನ್ನ ಹೆಂಗೆ ನಾವು ಟ್ರೀಟ್ ಮಾಡ್ಕೊತ ಹೋಗೇವಿ, ಹಂಗಂಗೆ ನಮ್ಮ ಮನುಷ್ಯರಿಗೂ ಹಂಗೆ ಆಗಾಕತ್ತೈತಿ, ಅನುಭವಿಸಾಕತ್ತೀವಿ. ಇದ್ರ ಬಗ್ಗೆ ಅವ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೋಬೇಕವ ಮನುಷ್ಯ. ಎದಕ್ಕೆ ಹಿಂಗೆ ಆಗಾಕತ್ತೈತಿ ಸಮಾಜದಾಗ, ಅದನ್ನು ಯಾರೂ ಮಾಡ್ಕೊಳಕತ್ತಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನೋದು ಅದ್ರ ಕೂಡ ಹೊಂಟ್ಬಿಡೋದು. ಅಷ್ಟೇ ಎಲ್ಲ ಕಮ್ತಾ ಹೋಯ್ತು, ಕೃಷಿನೂ ಹೋಯ್ತು. ಆಮೇಲೆ ದಂಧಕ್ಕೆ ಇಲ್ವಲ್ಲ, ಈಗ ಕಟ್ಟೋದೇ ಕ್ಲೋಸ್ ಮಾಡ್ಬಿಟ್ಟಿದ್ವಿ. ದಂಧಕ್ಕೆ ಎಲ್ಲಿ ಕಟ್ತೀವಿ? ಯಾಕಂದ್ರೆ ದನನ ಕಳಿಸ್ಬಿಟ್ಟಿದೀವಿ. ಅದ್ರ ಜಾಕ್ ಯಂತ್ರಗಳು ಬಂದು ಹೋಯ್ತು. ಅಲ್ಲಿಗೆ ನೀವು ಹೇಳ್ದಂಗೆ ಮಣ್ಣಿನ ನಂಟು ಹೋಯ್ತು. ಬೆಳಗ್ಗೆ ಬುತ್ತಿ ಕತ್ಕೊಂಡು ಹೊಂಟು ಬಿಡ್ರು. ಮುಂಜಾನೆ 7 ಗಂಟೆ ಆದ್ರೆ ಹೆಣ್ಮಕ್ಳು. ಈಗ ಎಲ್ಲಿದ್ದಾರೆ? ಇಲ್ಲೇ ಇಲ್ಲ. ಅವ್ರಿಗೆ ಹೋಗಿ ಕಾರ್ ತಗೊಂಡ್ ಹೋಗಿ ಕರ್ಕೊಂಡ್ ಬಂದು ಅವ್ರಿಗೆ ಮತ್ತೆ ಕೆಲಸ ಮಾಡಿಸಿ ಅದು ಟೈಮ್ ಸೇವ್ ಮಾಡಕ್ಕಂತ ನಾವು ಮಾಡ್ತೀವಿ ಬಿಡು. ಅದು ನಮ್ಮ ಅನುಕೂಲತೆ ಅದಷ್ಟೇ. ಅವಾಗ ಈಗ ಎಲ್ಲಿ ಇಲ್ಲ ಅಂದ್ರೆ ನಾ ಏನನ್ನತೀನಿ, ಅವ್ರು ನಡ್ಕೊಂತ ಬರ್ತಿದ್ರು ಅವಾಗ. ನಡ್ಕೊಂತ ಬಂದು ಮತ್ತೆ ಅಥವಾ ಚಕಡಿನೊಳಗೆ ಬಂದು ಅದು ಬಾಡಿ ಎಕ್ಸಸೈಸನೂ ಆಗ್ತಿತ್ತು. ಅದನ್ನ ನಾವು ಹೋಗಿ ಅಲ್ಲಿ ಮಾಡ್ತೇವೆ ಅನ್ನೋದೊಂದು ಖುಷಿನೂ ಇರ್ತಿತ್ತು. ಅಂಥವೆಲ್ಲ ನಾನು ಅವ್ರ ಮನ್ಯಾಗೆಲ್ಲ ದನದೆಲ್ಲ ಮಾಡಿ ಬಂದ ಹೊಲಕ್ಕೆ ಬರ್ತಿದ್ರು. ಈಗ ದನಕ್ಕೆ ಹಂಗಾಗೈತಿ. ಈಗ ಅದೊಂದು ಸ್ವಲ್ಪ 10 ಮಿನಿಟ್ ಹೋಗ್ಬರ್ನ. ಇದಕ್ಕೂ ಭಾಳ ಖರ್ಚು ಮಾಡ್ರಿ ನೀವು ಸರ್. ಇದು ಒಂದು 5000 ಸಿರೀಸ್ 30,000 ರುಪೀಸ್, 28 to 30,000. ಹೌದಾ? ಹಾಂ. ಸೊ ಇದಕ್ಕೆ ಒಂದು 30, ಅದಕ್ಕೊಂದು 30 ಇನ್ಕ್ಲೂಡಿಂಗ್ ಲೇಬರ್ಸ್ ಹೇಳ್ತೀನಿ ಸರ್ ನಾನು. ಎಲ್ಲ ಕೂಡಿ ಮಟೀರಿಯಲ್ ಎಲ್ಲ ಹಿಡಿದು 30,000 ಈಚ್. 5,000 ಲೀಟರ್ಸ್ ಇದ್ದು ಸರ್. ಇದು 5,000 ಲೀಟರ್ಸ್ನಾಗ ನಾವು 100 kg ಸಗಣಿ ಹಾಕ್ಬೋದು ಆರಾಮ್ಸೆ. ಹಾಂ. ಈಗ ನಾ ಎಲ್ಲ ಕಡೆ ಎಂಕ್ವೈರಿ ಮಾಡೀನಿ ಸರ್. ರೆಡಿಮೇಡ್ ಸಿಗ್ತಾವ ಮೆಟಲ್ದು ಅದು ಎಲ್ಲ. ಅವು ಬರೀ 50 kg ಒಂದು ಹಾಕದವ ವಿದೌಟ್ ಇನ್ಸ್ಟಾಲೇಷನ್. ಬರೀ ಅದು ಪ್ರೈಸ್ ಅವ್ರ ಅಂಗಡಿಯಾಗಿಂದ ಪ್ರೈಸ್. ಅದನ್ನು ನಾವು ತೊಗೊಂಡು ಬಂದು ಅದನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಮತ್ತೆ ಎಷ್ಟು ಖರ್ಚು ಬರ್ತೈತಿ ಗೊತ್ತಿಲ್ಲ. ಆಮೇಲೆ ಸಿಮೆಂಟಿನ ಕಟ್ತಾರದ ಅದು 50 kgದು 50,000 ರುಪೀಸ್. ಈಗ ನಾವು ಒಂದು 100 kgದನ್ನ ನಾವು 30,000 ಮಾಡ್ಕೊಂಡಿವಿ. ವೆಂಕಟೇಶ್ ಸರ್ ಅದನ್ನೇ ಹೇಳ್ತಾರೆ, ಚೀಪೆಸ್ಟ್ ಇವ್ನ ಮಾಡ್ಕೊಡ್ರಿ, ಭಾಳ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ, ನುಕ್ಸಾನ್ದಾಗ ಹೋಗ್ತೀರಿ, ನೀವೇ ಕಣ್ಣು ಹಿಡ್ಕೊಡ್ರಿ ಚೀಪೆಸ್ಟ್ ಅಂತ. ಅವ್ರು ಇದನ್ನು ಕಣ್ಣು ಹಿಡಿದು ಅವ್ರು ಉಪಯೋಗ ಮಾಡಿ ಅವ್ರ ಅನುಭವದಿಂದ ಹೇಳಿದ್ದನ್ನು ನಾವು ಮಾಡ್ಕೊಂಡಿವಿ. ಮತ್ತು ಅದು ಭಾರಿ ಚಲೋ. ಅದು ಅಷ್ಟೇ 25,000ದಾಗ ಆಗಿಬಿಡ್ತೈತಿ. ಒಂದು ಬ್ಯಾಗ್ ತಂದು ಸುಮ್ಮನೆ 2 ಪೈಪ್ ಕನೆಕ್ಷನ್ ಕೊಟ್ಬಿಟ್ರೆ ಮುಗೀತು. 25,000ನಾಗ ಅದು ಆಗ್ತೈತಿ. ಅದು ಬೆಸ್ಟ್. ಸೊ ಹಿಂಗೆ ಚೀಪೆಸ್ಟ್ ವೇಜ್ ನಮ್ಮ ಹೆಂಗೆ ಆಗ್ತೈತಿ ಹಂಗೆ ನಾವು ಮಾಡ್ಕೋಬೋದು. ಆಮೇಲೆ ಇವು ಒನ್ಸ್ ಇನ್ವೆಸ್ಟ್ ಪರ್ಮನೆಂಟ್ ಅದೇ. ಹಾಂ, ಪರ್ಮನೆಂಟ್ ಸರ್. ಬರೋದಿಲ್ಲ ಏನಿಲ್ಲ. ಇದು ಸಗಣಿ ಕಲಿಸಿ ಹಾಕಿ ನೋಡ್ರಿ ಸರ್. ಇದು ನಮ್ದು ಸಗಣಿ ಮುಂಜಾನೆ ಅಷ್ಟೇ ಸರ್. ಇದು 24 ಅವರ್ಸದ್ದಲ್ಲ, ಓವರ್ ನೈಟ್ ಸಗಣಿ ಇದು ಬರೇ. ಓಕೆ. ಇಲ್ಲ, ಓವರ್ ನೈಟ್ ಸಗಣಿ ಅಂದ್ರೆ ಸೆಲೆಕ್ಟೆಡ್ ಅದು. ಹಾಂ, ಅದು ಮಿಕ್ಸ್ ಆಗಿದ್ದು ಬೇರೆ ಹಾಕ್ತೀವಿ. ಮಿಕ್ಸ್ ಹಾಕಿದ್ದು ಹಂಗೆ ಹಾಕ್ತೀವಿ ಸರ್. ಹಂಗೆ ಭೂಮಿಯಾಗ ಹಾಕಿಬಿಡ್ತೀವಿ. ಹಲೋ, ಇದು ಕಲಿಸಿ ಹಾಕಕ್ಕಂತ ಅಷ್ಟೇ ಚಲೋ ಇದ್ದಿದ್ದು. ಇವು 2 ಯೂನಿಟ್ ಅದ. ಸಿವೇಜ್ ಪಂಪಿಂದ ಈ ಡ್ರಮ್ ತುಂಬಿಕೊಂಡು ಇದಕ್ಕೆ ಬಿಡ್ಬೇಕಾದ್ರೆ ಇದ್ರದ್ದು ವಾಲ್ವ್ ಆನ್ ಮಾಡೋದು. ಆಮ್ಯಾಗ ಇದನ್ನ ಬಂದ್ ಮಾಡಿ ಇದಕ್ಕೆ ಬಿಡ್ಬೇಕಾದ್ರೆ ಇದ್ರದ್ದು ವಾಲ್ವ್ ಆನ್ ಮಾಡಿ ದಿನ ಏನಿದೆ ಅಂತಂದ್ರೆ ಒಂದು 200 kg ಸಗಣಿ ಹಾಕ್ತೀವಿ ಅವಕ್ಕೆ. 200 kg ಸಗಣಿ ಒಳಗೆ ನಮಗೆ ಎಷ್ಟೊಂದು 6 ಮಂದಿಗೆ ಅಡುಗೆ ಆಗ್ತೈತಿ. 6 ಮಂದಿಗೆ ಅಡಿಗೆ ಹೆಚ್ಚಿಗೆ ಹಂಗೆ ಉಬ್ಯಾತ್ ನೋಡೋದು ಹೆಂಗೆ ಉಬ್ಬೇತೀವಿ. ಅದೇ ಎಕ್ಸಸ್ ಆದ್ರೆ ಬಿಡಾಕತ್ತೀವಿ. ಹಾಂ. ಈಗ ಡೈರೆಕ್ಟ್ ಸಗಣಿನೇ ಇದಕ್ಕೆ ಹಾಕ್ಬಿಟ್ಟಿದ್ರೆ ಹೊಲಕ್ಕೆ ಏನಾಗಿರೋದು ಅದು? ಅಂದ್ರೆ ಡೈರೆಕ್ಟ್ ಸಗಣಿ ಹೊಲಕ್ಕೆ ಕಂಪೋಸ್ಟ್ ಆಗೋದು ಸರ್. ಅದು ಆಗಂಗಿಲ್ಲ. ಆಮೇಲೆ ಮೀಥೇನ್ ಇದೆಲ್ಲ ಹೋಗ್ಬೇಕು. ಡಿಕಂಪೋಸ್ ಆಗಾಕದು ಟೈಮ್ ತಗೋತೆ. ಈಗ ಸ್ಲರಿ ಆಗಿ ಬಂತಂದ್ರ ಅದ್ರಾಗಿಂದ ಗ್ಯಾಸ್ ಹೋಗಿರ್ತೈತಿ, ಜಲ್ದಿ ಡಿಕಂಪೋಸ್ ಆಕೈತಿ. ಎರೆಹುಳ ಉತ್ಪತ್ತಿ ಜಾಸ್ತಿ ಆಗ್ತೈತಿ, ಫಾಸ್ಟ್ ಆಗ್ತೈತಿ. ಈಗ ಇದ್ರೊಳಗೆ ನೋಡಿದ್ರೆ ಸರ್ ಎರೆಹುಳು ಇದು ಡೈರೆಕ್ಟ್ ಸಗಣಿ ಒಳಗೆ ಆಗಂಗಿಲ್ಲ, ಅಷ್ಟು ಬರೋದಿಲ್ಲ. ಅದು ಸಗಣಿ ಎಲ್ಲ ಆರ್ಬೇಕು, ಅದಕ್ಕೆ ನೀರು ಹಾಕಬೇಕು, ಅದನ್ನ ತಂಪು ಮಾಡಿ ಅದನ್ನ ಮುಚ್ಚಿ ಆಮೇಲೆ ಮಾಡ್ಬೇಕು. ಮಿಥೇನ್ ಗ್ಯಾಸ್ ಇರೋ ತನಕನೂ ಎರೆಹುಳು ಬರಂಗಿಲ್ಲ ಸರ್. ಬರೋದಿಲ್ಲ. ಓ, ಹಂಗಾರೆ 2 ಬೆನಿಫಿಟ್ ಇದೆ ಹೌದೌದು ಅಲ್ಲ? ಹಂಗಾಗಿ ಇದನ್ನ ಮಾಡಬೇಕು ಸರ್. ಆ ಸಗಣಿ ಗೊಬ್ಬರ ಆಗಕ್ಕೆ 3 ತಿಂಗಳು ಮಿನಿಮಮ್. ಇದು 1 ತಿಂಗಳು.
45 ಡೇಸ್ ಮ್ಯಾಕ್ಸಿಮಮ್ 45 ಡೇಸ್ ಅರ್ಧ ಟೈಮ್ ಉಳಿತೈತೆ ನಮ್ದು ಗೊಬ್ಬರ ತಯಾರಾಗಕ್ಕೆ. ಸೊ ನೀವು ಇದು ಈ ಗೊಬ್ಬರನ ಇದಕ್ಕೆ ಯೂಸ್ ಮಾಡೋದು ಮತ್ತೇನು ಹಾಕಿಲ್ಲ ನೀವು ಅವಾಗ್ನಿಂದ? ಅವಾಗಿನಿಂದ ಅಂದ್ರೆ ಈಗ ನಮ್ಗೆ ಇದ್ರದ್ದು ಜಾಸ್ತಿ ಅಂದ್ರೆ ಫಾಸ್ಟ್ ಆಗಾಕತ್ತೈತಿ, ಕ್ವಾಂಟಿಟಿ ಇನ್ಕ್ರೀಸ್ ಆಗಾಕತ್ತೈತಿ. ಈಗ ಮೊದಲೆಲ್ಲ ಹಂಗೆ ನಾವು ಹಂಗೆ ಕಾಂಪೋಸ್ಟ್ ಮಾಡಕ್ ಬಿಡ್ತಿದ್ವಿ. ಸೊ ಕಾಂಪೋಸ್ಟ್ ಆಗಿದ್ದನ್ನ ಹಾಕ್ತಿತ್ತು. ಆಮೇಲೆ ಇವು ನಮ್ ಜೀವಾಮೃತ ಮಾಡ್ತಿದ್ವಿ, ಜೀವಾಮೃತ ಗೋಕೃಪಾಮೃತ ಇವನ್ ಮಾಡಿ ಇವನ್ ಹಾಕ್ತಿದ್ವಿ. ಈಗ ಅದಕ್ಕಿಂತ ಹೆಚ್ಚು ಇದನ್ನೇನೆ ಹಾಕಾಕತ್ಬಿಟ್ಟೆ. ಅಲ್ಲ ಈಗ ನಿಮ್ಗೆ 4 ವರ್ಷದ ಹಿಂದೆ ಜಮೀನ್ ನಿಮ್ ಕಣ್ಣಿದ್ರಿಗಿದೆ, ಇವತ್ತು ಕಣ್ಣಿದ್ರಿಗಿದೆ ಅಲ್ವಾ? ಅವತ್ತು ಏನೂ ಇರ್ಲಿಲ್ಲ, ಬರಡು ಭೂಮಿ. ಇದು ಕನಿ ಸರ್, ಕನಿ ಭೂಮಿ ಇದು ಬಾಜುಕ ಕನಿ ಇರ್ತದ, ಹಂಗ ಇದು ಕನಿ ಭೂಮಿನೇ. ಇದು 2 ಫೀಟ್ ಹೋದ್ರೆ ದೊಡ್ಡ ದೊಡ್ಡ ಕಲ್ಲು ಹತ್ತಾವ. ಫೋಟೋ ಗಿಟ್ಟ ಅದಾವ ಇಲ್ಲ ಹಂಗ ಕಲ್ಲಿನುವಂಥದ್ದು. ಅವು ಹಳೆ ಫೋಟೋ ಅದಾವ ಸರ್. ಅಲ್ಲ ಯಾಕೆ ಕೇಳಿದೆ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ಏನು ಮಾಡ್ಸಿಲ್ಲ ಸರ್, ನಾವು ಮಾಡ್ಸಿಲ್ಲ. ಇನ್ಮೇಲೆ ಮಾಡಿಸ್ಬೇಕು. ಮಾಡಿಸ್ರಿ. ಏನಿದೆ ಅದ್ಭುತ. ಒಟ್ಟೆ ಹುಳಿಯಿಲ್ಲ. ಹುಳಿಯಿಲ್ಲ? ಒಂದು ಸ್ವಲ್ಪ ರೈಪ್ ಆಗಿರ್ತಾವಲ್ಲ. ಓಕೆ. ಸೆಲೆಕ್ಟ್ ಮಾಡ್ಬೇಕು ಅದ್ರೊಳಗೆ. ಹಾಗಾದ್ರೆ ನೀವು ಪೈಪ್ ತುಳಿಬೇಡ. ಇಲ್ಲ ಇಲ್ಲ. ಏನ್ ಮಾಡ್ತೀರಿ ಮಿಸ್ಟರ್? ಏನಿಲ್ಲ ಸರ್, ಯಾರು ಬರ್ತಾರ ಅವರು ತಿನ್ನೋರು, ಯಾರಿಗೆ ಸೇರ್ತೈತೆ ಅವ್ರು ಹರ್ಕೊಂಡು ತಿಂದ್ಕೊಂಡು ಹೋಗ್ತಾರ, ಉಳ್ಕಿದ್ದು ಇದೇ ಬೀಳ್ತಾವ ಸರ್. ಹಂಗೆ ಹೌದಾ? ಇಲ್ಲ ಈ ಸಲ ಇದು ಸೆಕೆಂಡ್ ಈಲ್ಡ್ ಇತ್ರದ ಕೇಳಕ್ ಕಳ್ಸಿದ್ದೆ ವೆಂಡರ್ ಅವ್ರ ದುಗ್ಗು ಗಾಡಿ ಆಗಿಂದ ಅವ್ರು ಹೆಂಗ್ ತಗೋತಾರ ಕೇಳ ಅಂತಂದು. ನೀವು ಪೈಪ್ ತುಳಿಬೇಡ. ತಗೋತಾರ ಸ್ಕೂಲ್ ಹತ್ರ ಉಪ್ಪು ಖಾರ ಹಾಕಿ ಕಪ್ಪಲ್ ಕೊಡ್ತಾರ. ಚಟ್ನಿ ಮಾಡಿದ್ದೆ ಮೊನ್ನೆ. ಉಪ್ಪಿನಕಾಯಿ ಹಾಕಿದ್ರಿ? ಉಪ್ಪಿನಕಾಯಿ ಹಾಕ್ಬೇಕು. ಉಪ್ಪಿನಕಾಯಿನೂ ಹಾಕಿದ್ದೆ, ಆದ್ರೆ ಸ್ವೀಟ್ ಗುಳಂ ಮಾಡಿಲ್ಲ. ಅದು ತಗೊಂಡೆ ಹಾಕೋರಿ ಬೇಕಾ? ಈಶಾನ್ ನೋಡಿ ಸಕಲಾಗಿ ಧೃತಿಗೆ ಅಷ್ಟು ಕೊಡ್ಬೇಕು, ಅಕ್ಕಿಗೂ ಬಾಸ್ ಇರ್ತಾವ. ಎಷ್ಟೋ ಜನ ಐ ಮೀನ್ ಹಾಸ್ಪಿಟಲ್ ಅಂತಂದ್ರೆ ಮತ್ತೆ ಅದು ಇದಲ್ಲ ನಮಗೆ, ಅಲ್ಲೇ ಕೆಲ್ಸನೂ ಐತಿ, ಎಲ್ಲಾನು ರೆವೆನ್ಯೂ ಇರ್ತೈತಿ, ಎಲ್ಲ ಇರ್ತೈತಲ್ಲ. ಹಿಂಡು ಎಮ್ಮಿ ಬಿಟ್ಟು ಗೊಡ್ಡ ಎಮ್ಮಿ ಹಿಂದ್ ಬೆನ್ ಹತ್ತಿ ಅಂತಂದ್ರು. ಹಿಂಡು ಎಮ್ಮಿ ಬಿಟ್ಟು ಗೊಡ್ಡ ಎಮ್ಮಿ ಹಿಂದ್ ಬೆನ್ ಹತ್ತಿ ನೀನು ಅಂತಂದು. ಬಟ್ ಏನೋ ಗೊತ್ತಿಲ್ಲ, ಇದೈತೆಲ್ಲ. ಅಂದ್ರೆ ಎಷ್ಟು ತಪ್ಪು ಕಲ್ಪನೆ ಜನರು ಬಿತ್ಬಿಟ್ಟಿದೀವಲ್ಲ ನಾವು. ಅಲ್ಲ ಈಗ ಅಲ್ಲ ಅದು ಹಿಂಗಿದೆ, ಹೆಂಗೆ ತಗೋಬೇಕಾದ ನನಗನ್ಸುತ್ತೆ ಅಂತಂದರೆ, ಸೋ ಕಾರ್ಡ್ ನಾವು ಏನು ಅದು ಅಲ್ಲ ಪ್ರಪಂಚ ಇದೆ, ನೀವು ಹಿಂಗಿರ್ಬೇಕು, ನಿಮ್ಗೇನು ತಿಳುವಳಿಕಿಲ್ಲ, ಬುದ್ಧಿ ಇಲ್ಲ, ಅಲ್ಲಿ ಶಿಕ್ಷಣ ಇಲ್ಲ, ಹಳ್ಳಿಯಾಗ ಏನೈತಿ ಅಂತ ಹೇಳಿ ನಾವು IT-BT ಅವ್ರಿಗೆ ತೋರಿಸಿ ಅದನ್ನು ಅದು ನಮ್ಮದೇ ಇದೆ ಮುಕ್ಕಾಲು. ಅದು ಹಂಗೆ ಅಸಹ್ಯ ಪಡೋದಕ್ಕೆ. ಈಗ ನಾವೇನು ಹೇಳ್ತೀವಿ, ಈಗ ಅದೇ ಅದು ಅನುಮಾನ ಬರೋದಕ್ಕೂ ನೀವು ಹೇಳಿದ್ರಲ್ಲ, ಈಗ ಇಂಥವೇನ ಮಾಡಿದ ತಕ್ಷಣ ಅವ್ರಿಗೇನು ಬಿಡಪ್ಪ ರೊಕ್ಕ ಐತಿ ಮಾಡ್ತಾರೆ, ಇಲ್ಲಿ ಬಂದು ಮಾಡಕ್ಕೆ ಹೇಳ ಅಂತ ಅನ್ನೋದು ಸಹಜ. ಅದು ಆಮೇಲೆ ಇನ್ನೂ ಒಂದಿದೆ ಅಪಾಯ ಏನಂತೇಳಿ, ನಿಲಕ್ಲಾರ್ದಂಗೆ ನೀವು ಹೋಗಿರ್ತೀರಿ ದೂರಕ್ಕೆ, ಅದನ್ನು ಮಾಡೋಕ್ಕಾಗಲ್ಲ ಅವ್ರಿಗೆ. ಇಷ್ಟು ಮಾಡೋಕ್ಕಾಗೋದಿಲ್ಲ ಬಿಡಪ್ಪ, ಮತ್ತೆ ಎರಡೂ ಆಗಲ್ಲ. ನಾವು ಒಂದೇನು ಹೇಳ್ತೇನೆ ಗೊತ್ತೇನೆ, ಈಗ ನೀವು IT-BT ಎಲ್ಲ ಅನ್ನಕತ್ತಿರಲ್ಲ, ಈ ಅಟ್ಲೀಸ್ಟ್ ಇಷ್ಟು ನಾಲೆಜ್ ಅರ ಬರ್ಬೇಕು. ಈಗ ಹೊರಗಿನ ಸಿಟಿ ಮಂದಿಗೆ ಹಿಂಗೆ ಯಾರು ಮಾಡಾಕತ್ತಾರಲ್ಲ, ಲೈಕ್ ನಾಟ್ ಓನ್ಲಿ ಮೀ ಐ ಆಮ್ ಟಾಕಿಂಗ್ ಅಬೌಟ್, ಅದಾರ ರೀ ಭಾಳ ಮಂದಿ ಅದಾರ, ಪ್ಯೂರ್ ಆರ್ಗ್ಯಾನಿಕ್ ಮಾಡಿಕೊಂಡು ಪ್ಯೂರ್ ನ್ಯಾಚುರಲ್ ಎಲ್ಲ ಭಾಳ ಮಂದಿ ಅದಾರ. ಅಟ್ಲೀಸ್ಟ್ ಇಂಥವ್ರ ಕಡೆ ಹೋಗಿ ನೀ ಏನು ಬೆಳ್ಯಾಕತ್ತಿ, ನಾ ಅದನ್ನು ತಗೋತೇನಿ ಅಂತವಂಗೊಂದು ನೀವು ಭರೋಸಾ ಕೊಡ್ರಿ, ಅವ ಅದನ್ನ ಬೆಳಿತಾನ. ಇಷ್ಟರ ಮಾಡಕ್ ಆಗಂಗಿಲ್ಲೇನ್ರಿ ರೊಕ್ಕಿದ್ದವ್ರ ಕಡೆ. ಈಗ ಬಾಜುಕ ಕಾಕನ ಅದಾನಿಲ್ಲೇ, ಅವ ಹೇಳ್ದ ನೀನು ಇದು ಔಷಧ ಹಾಕ್ಲಾರ್ದಂಗೆ ಬೆಳೆಸು, ನಾ ತಗೋತೀನಿ ಅಂತ ಹೇಳಿ. ಅವ ಒಂದು ಉದ್ದಿನ ಇದನ್ನ ಒಂದ ಸಲ ಕೊಟ್ಟೆ ಹೊಡೆದೆ ನೋಡ್ರಿ ಅವರ ಮೇಡಮ್ ಅವ್ರ, ತಗೋರಿ ಇದನ್ನ. ಯಾಕಂದ್ರೆ ನಾನು APMC ತಗೊಂಡ್ಬರ್ಬೇಕು ಕಾಳ ಕಡೆ ದಾನಿಗೆ ನನಗ. ಸೊ ಅಟ್ಲೀಸ್ಟ್ ಇಲ್ಲಿ ಒಂದ್ ಸ್ಪ್ರೇ ಕೊಟ್ಟ ಅನ್ಕೂಲ ಇವನ್ ಕಡೆ ಎತ್ತಿದೆ ನಾನು. ಕಲ್ಲು ಮಣ್ಣು ಎಲ್ಲ ಇತ್ತು, ಅವ್ನಿಗೆ ಮತ್ತ 6,000 ಹಂಗನ ಕೊಟ್ಟೆ ಉದ್ದು ಇರ್ಲಿ. ಅವ ಇನ್ನೊಂದ್ ಸ್ವಲ್ಪ ಕಡಿಮೆ ಬೆಳೆದ್ ಮತ್ ಸ್ಪ್ರೇ ಕೊಡ್ತಾನಲ್ಲ ನನಗೆ. ಒಂದ ಸಲ ಹೊಡೆದೇನ್ ನೋಡ್ರಿ ಈ ಸತಿಕ್. ಅದಕ್ಕೆ ನಾ ಏನಂತೇನೆ ಅಂತಂದ್ರ, ಎಜುಕೇಟೆಡ್ ಅನ್ನು ಹೊರಗೆ ಸಿಟಿ ಪೀಪಲ್ ಹೌದಪ್ಪ, ಅವ್ರಿಗೆ ಎಲ್ಲರಿಗೂ ಮಾಡಕ್ ಆಗಂಗಿಲ್ಲ.
ಅಟ್ಲೀಸ್ಟ್ ಮಾಡೋರ್ಗೆ ಒಂದು ಇಂಪಾರ್ಟೆನ್ಸ್. ಎಣ್ಣೆ ನಾನು ನಂದು ಕಾಳು ಶೇಂಗಾ ಇಲ್ಲೇ ಬೆಳಿತೀನಿ, ಕುಷ್ಬಿ ಬೆಳೆದೇನಿ, ಎಣ್ಣೆಗೆ ನಾ ಗಾಣಕ್ಕೆ ಎಣ್ಣೆ ಕೊಡ್ತೇನೆ. ನನ್ನ ಕಡೆ ಇಬ್ಬರು ಮಂದಿ ನನ್ನ ಫ್ರೆಂಡ್ಸ್ ನನ್ನ ಕಡೆದನ್ನ ಶೇಂಗಾಗ ವೇಟ್ ಮಾಡಿ ಎಣ್ಣೆ ಹಾಕಿಸ್ಕೊಡಯ್ಯವ್ವ ಅಂತಂದು ತೊಗೊಂಡು ಹೋಗ್ತಾರೆ. ಎಷ್ಟು ಹೇಳ್ತಿ ಹೇಳು ಅಂತ ಹೇಳ್ತಾರೆ. ಸೊ ಹಿಂಗೆ ಇಲ್ಲಲೇ ನೀ ಎಷ್ಟು ನನಗೆ ಇಷ್ಟು 30 kg ನೀ 50 kg ಕೊಟ್ಬಿಡು, ಇನ್ನು 60 kg ಇದನ್ನು ಕೊಟ್ಬಿಡು, ನಿನ್ನ ಕಡೆನ ತೊಗೊತೀನಿ ಅಂತ ಒಂದು ಶ್ಯೂರಿಟಿ ಕೊಟ್ರಂತಂದ್ರೆ ನನಗೆ ಇನ್ನೂ ಖುಷಿ ಇರ್ತೈತಿ. ನಾ ಇವ್ರಿಗೆ ಬೆಳೆಸ್ಕೊಡ್ಬೇಕು, ಅವ್ರಿಗೂ ಚಲೋ ತಿನ್ನಾಕ ಕೊಡಬೇಕು. ಸೊ ಹಿಂಗೆ ಆಗಬೇಕು, ಇದು ಹಿಂಗೆ ಮಾಡಬೇಕು ವ್ಯವಸ್ಥೆ ಅಂಥೇಳಿ. ಸರ್ ನಾನು ನಮ್ಮ ಫ್ರೆಂಡ್ ಸರ್ಕಲ್ನಾಗ ಇದನ್ನು ಹೇಳ್ತಿರ್ತೀನಿ. ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸು ಒಂದು ಗ್ರೂಪ್ ಮಾಡ್ಕೊ, 100 ಮಂದಿದು ಗ್ರೂಪ್ ಮಾಡ್ಕೊಳ್ರಿ. ಈಗ ರೋಟ್ರಿ ಲಯನ್ಸ್ ಕ್ಲಬ್ಬು ಅಂತೇಳಿ ಅದ ಅಷ್ಟು ತೊಗೊಂಡದಾವ, ಸಾವಿರಾರು ಜನ ಇರ್ತಾರೆ. ಈಗ ನಿಮಗೆ ಒಂದು 100 ಮಂದಿ ನಿಮಗೆ ಗೊತ್ತಿದ. ಹಾಂ, ಸೊ ಜಾಸ್ತಿ ಬೇಡ, ಒಂದು 100 ಮಂದಿದು ಒಂದು ಗ್ರೂಪ್. ಒಬ್ಬ ರೈತಂದು 1 ಎಕರೆ 10 ಎಕರೆ ನಮ್ಗೆ ನೀವು ಆರ್ಗ್ಯಾನಿಕ್ ಇವನು ಬೆಳೆದು ಕೊಡಪ್ಪ, ಗೋ ಆಧಾರಿತ ಕೃಷಿ ಬೆಳೆದು ಕೊಡು. ನಮಗೆ ಡೈರೆಕ್ಟಾಗಿ ಭೂಮಿ ತಾಯಿ ಸೇವೆ ಮಾಡೋಕ್ಕಾಗೋದ, ಗೋ ಸೇವೆ ಮಾಡೋಕ್ಕಾಗೋದ, ಏನೂ ಮಾಡೋಕ್ಕಾಗೋದ. ನಾವು ಹಿಂಗೆ ಕೆಲಸದಾಗ ಹೋಗೋರನ ಅದ್ರ ಚಲೋ ತಿನ್ನೋನು, ನಮ್ಮ ಮಕ್ಳಿಗೆ ಚಲೋ ತಿನ್ಸೋನು, ಆರೋಗ್ಯವಾಗಿರೋನು. ಅದಕ್ಕೆ ನಾನು ನಿನ್ನ ಕಡೆನ ತೊಗೊತೇನೆ, 10 ರೂಪಾಯಿ ಹೆಚ್ಚಿಗೆ ಕೊಟ್ಟು ತೊಗೊತೀನಿ, ನೀ ಇದನ್ನ ನಂಗೆ ಮಾಡಿಕೊಡು. ವಿಸಿಟ್ ಮಾಡ್ರಿ. ನಮ್ಮ ಸಿಟಿ ಬಾಜುಕ್ ಹತ್ತಿರ ಇದ್ದಿದ್ದ ಊರುಗಳನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಅವ್ರ ಹೊಲಕ್ಕೆ ಹೋಗ್ರಿ, ವಾರಕ್ಕೊಮ್ಮೆ ಅವ್ರ ಹೊಲಕ್ಕೆ ಹೋಗ್ರಿ, ಅವರು ಖುಷಿ ಪಡ್ತಾರೆ. ಒಂದು ರಿಲೇಷನ್ ಡೆವಲಪ್ ಆಗ್ತೈತಿ, ಬಾಂಡಿಂಗ್ ಡೆವಲಪ್ ಆಗ್ತೈತಿ. ಮತ್ತು ಹೊಳ್ಳಿ ಇದೇನೀಗ ವಿಶ್ವಾಸ ನಂಬಿಕೆ ಅನ್ನೋದೆಲ್ಲ ಹಾಳಾಗಿ ಹೋಗಿರ್ತದ, ಅದು ಮತ್ತೆ ಡೆವಲಪ್ ಆಗ್ತೈತಿ. ತಿಂಗಳಿಗೊಮ್ಮೆ ಹುಡುಗರನ್ನ ಕರ್ಕೊಂಡು ಹೋಗ್ರಿ, ಹುಡುಗರಿಗೂ ಒಂದು ನೇಚರ್ದ ಇಂಪಾರ್ಟೆನ್ಸ್ ಗೊತ್ತಾಗ್ತೈತಿ. ಮಣ್ಣಿನೊಳಗೆ ಕಾಂಟ್ಯಾಕ್ಟ್ ಬರ್ತೈತಿ, ಮಣ್ಣು ಕಾಂಟ್ಯಾಕ್ಟ್ ಹಿಡಿದ್ರನ ಒಂದು ಆರೋಗ್ಯ. ಹಿಂಗೆ ಮಾಡ್ರಿ, ಆ ರೈತಗೆ ನೀವು ಭರೋಸೆ ಕೊಡ್ರಿ. ಒಂದು 100 ಮಂದಿ ನಾವು ನಿನ್ನ ಕಡೆ 100 kg ತೊಗೊಂತೀವಪ್ಪ, ನಮಗೆ ನೀವು ಇದನ್ನ ಬೆಳೆದು ಕೊಡಬೇಕು. ನಾವು ಅದನ್ನ ಬೆಳಿತಾನೋ ಇಲ್ಲೋ ಅಂಥೇಳಿ ಹಗಲೆಲ್ಲ ಹೋಗ್ಕೊಂತೀರಿ. ಹಬ್ಬಕ್ಕದು ಹೋಗ್ರಿ ಅವ್ನ ಕಡೆ ಒಂದ್ಸಲ, ಎಲ್ಲಾರು ಕೂಡ ಊಟ ಮಾಡ್ರಿ. ಅವ್ರದ್ದು ನಿಮಗೆ ನಾಲೆಜ್ ಶೇರ್ ಆಗ್ತೈತಿ. ಅವನು ಶಾನೆ ಆಗ್ತಾನೆ, ನಿಮಗೂ ಶಾನೆ ಆಗ್ತಾನೆ, ನಿಮಗೆ ಅದಿದ್ದು ನಾಲೆಜ್ ಬರ್ತೈತಿ, ನೀವು ಅವಾಗೊಂದು ಸ್ವಲ್ಪ ನಾಲೆಜ್ ಕೊಡ್ರಿ. ಸೊ ಇದನ್ನೆಲ್ಲ ಮಾಡ್ರಿ. ಸೊ ಅವಾಗ ರೈತರು 10 ರೂಪಾಯಿ ಜಾಸ್ತಿ ಬರ್ತೈತೆ ಅಂತಂದ್ರೆ ಆರ್ಗ್ಯಾನಿಕ್ ಯಾಕೆ ಮಾಡೋಂಗದ, ಮಾಡ್ತಾರ್ರಿ. ಅವ್ರದ್ದು ಈಗ ಪರಿಸ್ಥಿತಿ ಹೆಂಗೈತಂದ್ರೆ ರೈತರದ್ದು ಹೇಳ್ತೇನೆ ರೀ, ಒಂದೀಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವ್ರಿಗೆ ಆಸ್ಪದ ಇಲ್ಲ, ಚಾನ್ಸ್ ಇಲ್ಲ. ದೇ ಕಾಂಟ್. ಯಾಕಂದ್ರೆ ಅದ್ರ ಮೇಲೆನೇ ಅವ್ರದ್ದು ನಡೀತಿರ್ತೈತಿ ಪಾಪ. ಈಗ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿ ಆ ವರ್ಷ ಅದ್ರೊಳಗೆ ಸೋತ ಅಂತಂದ್ರೆ ಸಸ್ಟೈನೇಬಿಲಿಟಿ ಹೋತು, ಮುಂದಿನ ವರ್ಷ ಬದುಕೋದ ಕಷ್ಟ ಆಗ್ತೈತಿ. ಹಿಂಗಾಗೆ ರೈತರ ಆತ್ಮಹತ್ಯೆಗಳು ಆಗಾಕತ್ತಾವ. ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ. ಇಷ್ಟು ವರ್ಷ ಇದನ್ನು ಮಾಡ್ಕೊತ ಬಂದೇವಲ್ಪ, ಯಾಕೆ ಮಾಡೋದು ಮರ, ತಲೆ ಕೆಡಿಸ್ಕೊಂಡು ಲಾಸ್ನಾಗ ಯಾಕೆ ಹೋಗೋದು ಬೇಡ, ನುಕ್ಸಾನ್ ಮಾಡ್ಕೊಂಡು ಆಮ್ಯಾಗ ಯಾವ ಸಾಯವ ಅಂತೇಳಿ ಅವರು ಒಟ್ಟ ಚೇಂಜ್ ಮಾಡಕ್ಕೆ ಧೈರ್ಯ ಮಾಡಾಕತ್ತಿದ್ರು. ಕ್ರಾಪ್ ಸೈಜ್ ಚೇಂಜ್ ಮಾಡಲ್ಲ, ಎಲ್ಲಾರು ಈ ಕಡ್ಲಿ ಹಾಕ್ಯಾರ, ಅವನು ಕಡ್ಲಿನ ಹಾಕ್ತಾನ. ಮತ್ತೆ ಈ ವರ್ಷ ಕಡ್ಲಿಗೆ ರೇಟ್ ಜಾಸ್ತಿ ಬಂತಂದ್ರೆ ಮುಂದಿನ ವರ್ಷ ಆಜುಬಾ 10 ಮಂದಿ ಮತ್ತೆ ಹೆಚ್ಚಿಗೆ ಕಡ್ಲಿ ಹಾಕ್ತಾರೆ, ರೇಟ್ ಕೆಡಿ ಬಿಡ್ತಾರೆ. ಅವ್ರಿಗೆ ತ್ರಾಸ ಅದು, ಇದು ಯಾರಿಗೂ ಗೊತ್ತಾಗೋದು. ನಾವು ಸ್ಯಾಲರಿಡ್ ಪೀಪಲ್, ಎಜುಕೇಟೆಡ್ ಪೀಪಲ್, ಏನು ಮಾಡೋಕ್ಕಾಗದಾರದವರು ಹಿಂಗೆ ಇದನ್ನು ಮಾಡಿದೀವಿ ಅಂದ್ರೆ ಸಿಸ್ಟಮ್, ಹಾಗರ್ಕ ರೈತರು ಹೌದಪ್ಪ ನಮ್ಮ ಕಡೆ ಇವ್ರು 10 ರೂಪಾಯಿ ಹೆಚ್ಚಿಗೆ ಕೊಟ್ಟು ತಗೊಂತಾರ ಅನ್ನೋ ಇದ್ರದೆ 10 ರೂಪಾಯಿ ಹೆಚ್ಚಿಗೆ ಕೊಡೋದಕ್ಕೆ ನಾನು ಶುದ್ಧ ಕೊಡ್ಬೇಕು ಅನ್ನೋದು ಇವನಿಗೂ ಅದು ಎಲ್ಲಾರ್ಗೂ ಒಂದು ಇನ್ನರ್ ಕಾನ್ಶಿಯಸ್ನೆಸ್ ಅಂತ ಇದ್ದೇ ಇರ್ತೈತೆ. ಒಟ್ಟಾರೆ ನೀವು ಹೇಳೋದು ಒಂದು, ಈಗ ಎಲ್ಲದಕ್ಕೂ ರೇಟ್ ಹೆಂಗ್ ಫಿಕ್ಸ್ ಆಗಿದೆ, ಬೆಳೆಯೋನಿಗೆ ಹಂಗೆ ಫಿಕ್ಸ್ ಆಗಬೇಕು, ಬೆಳಿತಾನ. ಹೌದು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇಷ್ಟು ಕಷ್ಟಪಟ್ಟು ಬೆಳೆದ ಮೇಲೆ ಇದನ್ನ ರೋಡಿಗೆ ಚೆಲ್ಬೇಕಾಗುತ್ತೋ, ಅಥವಾ ರೋಡಿಗೆ ರೇಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ತಗೊಳ್ಳೋರಿಲ್ಲ ಇಲ್ಲ, ಭಾಳ ಅನ್ಸರ್ಟನಿಟಿ ಐತಿ. ಒಂಥರ ಜೂಜಾಟ ಇದ್ದಂಗೆ ಐತಿ ಅಗ್ರಿಕಲ್ಚರ್. ಹಿಂಗಾಗಿ ಬ್ಯಾಡ ಬಿಡಪ್ಪ, ಎಲ್ಲಾರದ್ ಬೆಳ್ದಂಗ ನಾನು ಯಾಕೆ ದೇಶ ನಾನು ಒಬ್ಬನ ಮೇಲೆ ಹಂಗೈತಿ. ಅವ್ರ ಅಂತಾರ ಎಲ್ಲಾರ್ಗು ಆಗೋದು ನಮಗೂ ಆಗ್ತೈತಿ ಬಿಡ್ರಿ. ಇದೊಂದು ಕಾಮನ್ ಡೈಲಾಗ್ ಅವ್ರದ್ದು. ಏನ್ ಬಿಡವ, ಎಲ್ಲಾರ್ಗು ಆಕೇತಿ, ನಮಗೂ ಆಕೇತಿ. ಇದನ್ನ ನಾವು ಮಾಡ್ಬೇಕು. ಏನ್ ಸರ್, ಆದ್ರೆ ನಮ್ದು ಮಾನಸಿಕ ಸ್ಥಿತಿ ಹೆಂಗೈತಿ ಅಂತಂದ್ರೆ ಕಾಡ್ ಸಿದ್ದೇಶ್ವರ ಅಜ್ಜಾರ್ ಹೇಳಿದಂಗ ನಾವು ಸವಿ ಒಳಗೆ ಸಿಗ್ತೈತೆ ಅಂತಂದ್ರೆ ವಿಷಾನು ತಿನ್ನಾಕ ರೆಡಿ ಅದೇವಂತ. ಪುಕ್ಕಟ್ಟ ಸಿಗ್ತೈತೆ ಅಂದ್ರೆ ವಿಷಾನು ರೊಕ್ಕಿದ್ದ ಮಂದಿನೂ ನೋಡ್ರಿ ನೀವು ಬಾರ್ಗೇನ್ ಹೆಂಗ್ ಮಾಡ್ತಾರ. ಅವ 10 ರೂಪಾಯಿ ಒಂದು ಸೂಡ್ ಅಂತಾನ, ನಾವು 8 ರೂಪಾಯಿ ಅಂತೀವಿ. 2 ರೂಪಾಯಿದಾಗ ನಾವು ಏನ್ ಮಾಡ್ತೀವಿ ಹೇಳ್ರಿ? 2 ರೂಪಾಯಿದಾಗ ಈಗ ಏನಾಗ್ತೈತಿ? ಅದ 2 ರೂಪಾಯಿ ಅವ್ನು ಕೊಟ್ರ ಅವ್ನು ಬದುಕೊಂತಾನ. ನಾವು 200 ಗಳಿಸ್ತಿರ್ತೀವಿ, ಅವ್ನು 2 ರೂಪಾಯಿ ಗಳಿಸ್ತಾನ. ಆ 2 ರೂಪಾಯಿ ನಾವು ಉಳ್ಸಕ್ ಪ್ರಯತ್ನ ಮಾಡ್ತೀವಿ. ಸರ್ ಇವತ್ತಿನ ನಮ್ದು ಮಾನಸಿಕ ಸ್ಥಿತಿ ಹಿಂಗಾಗ್ಬಿಟ್ಟೈತೆ ಸರ್. ಇದು ಈರುಳ್ಳಿ ರೇಟ್ ಏನೈತಪ್ಪ ಇವತ್ತ ಮಾರ್ಕೆಟ್ನಾಗ? ಈಗ 70-75. ಹೌದಿಲ್ಲ? ನನ್ಗೆ ಈರುಳ್ಳಿ ಐತಿ, ನಂದು ವೈಟ್ ಗಡ್ಡಿ, ಬಿಳಿ ಗಡ್ಡಿ ಬೆಳೆಸೀನಿ. ಯಾಕಂದ್ರೆ ಅದಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಐತೆ ಅದಕ್ಕೆ. ಈಗ ನಾನು ಕೇಳಾಕ ಕಳಿಸಿದೆ, ಬಿಳಿ ಗಡ್ಡಿ ಐತಿ, ಉಳ್ಳಾಗಡ್ಡಿ ಏನು ತೊಗೊಂತಾರೆ ಕೇಳ ಅಂತಂದು. ಆರ್ಗ್ಯಾನಿಕ್ದವ್ರು ಕೇಳಾರ. ಇವ್ರು ಕೇಳಾಕ ಕಳ್ಸಿದ್ರೆ ಎಷ್ಟು ಹೇಳಿರ್ಬೇಕು ಹೇಳಿ ನನಗೆ? 2000 ರೂಪಾಯಿ.
ಕ್ವಿಂಟಲಿಗೆ ಅಂದ್ರೆ 20 ರೂಪಾಯಿ ಕೆಜಿ. 20 ರೂಪಾಯಿ ಕೆಜಿ ನನ್ನ ಕಡೆ ತಗೊಂತಾನ, ನೀವು 70 ರೂಪಾಯಿ ಕೆಜಿ ಅಂತ ಹೇಳಿದ್ರಿ ಈಗ. ಸಿ ದ ಡಿಫ್ರೆನ್ಸ್. ಅದಕ್ಕೆ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದ್ರೆ, ಡೈರೆಕ್ಟ್ ರೈತರ ಹತ್ರ ಹೋಗ್ಬಿಡ್ರಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ಬೆಳೆದು ಕೊಡೋದು ಹೇಳ್ರಿ, 10 ರೂಪಾಯಿ ಹೆಚ್ಚಿಗೆ ಕೊಡ್ರಿ, ಅವ್ನು ನಿಮ್ಗೆ ಹೆಂಗೆ ಬೇಕು ಹಂಗೆ ಬೆಳೆದು ಕೊಡ್ತಾನೆ ಆರೋಗ್ಯವಾಗಿದ್ದು. ಆ್ಯಂಡ್ ಚೂಸ್ ದ ಏರಿಯಾಸ್ ಅಕಾರ್ಡಿಂಗ್ ಟು ದ ರೀಜನ್ ಸೀಸನ್ ಎಲ್ಲಾನು. ಈಗ ಇಲ್ಲಿ ಏನು ಜಾಸ್ತಿ ಬೆಳಿತೈತಿ ಇಲ್ಲಿ ತಗೋರಿ. ಅತನಿ ಸೈಡ್ ಎಲ್ಲ ಕಬ್ಬಲ್ಲಿ ಬೆಳಿತಾರ, ಅಲ್ಲಿ ಹೋಗ್ರಿ ಗಾನ ಆಡ್ಕೋರಿ, ನೀವು ನಿಂತ ಅಲ್ಲಿ ಇದನ್ನ ಬೆಲ್ಲ ತಗೋರಿ. ಇಲ್ಲೇ ಹಳ್ಳ್ಯಾಳ್ದಾಗನು ಶಿವಪ್ಪ ಸರ್ ಬೆಲ್ಲ ಮಾಡ್ತಾರ, ಅಲ್ಲಿ ಹೋಗ್ರಿ ಅವ್ರದ ಕಡೆನೋ ತಗೋರಿ. ಫಿಕ್ಸ್ ದೆಮ್ ಅಲ್ಲ. ಇದು ಹೆಂಗಾಗತ್ತೆ ಅಂದ್ರೆ ನೋಡ್ರಿ, ಇದ್ರದ್ದು ರೋಗ ಹೆಂಗೆ ಹರಡತ್ತೆ ಮುಂದಕ್ಕೆ. ನಾಳೆ ನಮ್ಮ ಮನೆ ಬುಡಕ್ಕೆ ಬರುತ್ತಿದ್ದು ಇದನ್ನು ಬೆಳೆಸಲಿಲ್ಲ ಅಂತಂದರೆ ನಾವು ಕೃಷಿ ಎಲ್ಲಿ ಮಾಡೋಕ್ಕಾಗತ್ತೆ, ಮಕ್ಕಳು ಎಲ್ಲಿ ಸಸ್ಟೈನ್ ಆಗ್ತಾರೆ, ಉದ್ಯೋಗ ಎಲ್ಲಿ ಸಿಗ್ತಾ ಇದೆ. ಅಲ್ರಿ, ಮಕ್ಕಳು ಹೆಲ್ದಿಯಾಗಿ ಇದ್ರನ ಮುಂದೆ ಜೀವನ ಸಾಕ್ತಾರ. ಹೆಲ್ದಿನ ಇಲ್ಲ 35-40 ವರ್ಷಕ್ಕೆ ಸತ್ರ ಅಂತಂದ್ರೆ ಏನು ಮಾಡ್ತಾರ? ಈಗ ಹೆಂಗ್ ಸಾವು ಭಾಳ ನೋಡಾಕ್ತೀವಿ ಸರ್. ಆಸ್ ಎ ಡಾಕ್ಟರ್ ಹೇಳ್ತೇನೆ, 32 ಇಯರ್ಸ್ ಮೊನ್ನೆ ಅಮ್ಮಾಯ ಮದುವೆಯಾಗಿ 8 ತಿಂಗಳಾಗೈತಿ. ಇಲ್ಲ ಪ್ರೆಗ್ನೆಂಟ್ 8 ತಿಂಗಳನ, ಮದುವೆಯಾಗಿ 8 ತಿಂಗಳ. ಎಂತ ಚಂದ ಹುಡುಗಿ, ಹಾರ್ಟ್ ಅಟ್ಯಾಕ್ ಕಲಾಸ ಸರ್. ಮುಗಿದೋದು ಪಾಪ ಜೀವನ. ಹೆಂಗ ಅವ್ರಿಗೆ ಮುಂದೆ ಯಾರಿಗೂ ಅರಿವು ಆಗೋದು ಇದು. ಇದಕ್ಕೆ ಎಲ್ಲದಕ್ಕೂ ಈಗ ಅದು ನನಗೆ ಹಾರ್ಟ್ ಅಟ್ಯಾಕ್ ಆಗೋ ತನಕನೂ ನನಗೆ ಅರಿವು ಆಗೋದು. ಅಲ್ಲಿಗೆ ಹೋಗ್ಯವ ನಾವೀಗ. ಈಗ ಬಾಜುಕ್ನವ್ರಿಗೆ ಹಾರ್ಟ್ ಅಟ್ಯಾಕ್ ಆತಂದ್ರೆ ಹಾರ್ಟ್ ಅಟ್ಯಾಕ್ ಆತ, ಇವ್ ಆರಾಮಿರ್ತಾನೆ, ಚಿಂತೆ ಮಾಡಂಗದ. ನನಗಾದಾಗನ ನಾ ಚಿಂತೆ ಮಾಡ್ತೇನೆ. ಹಂಗಾಗೈತಿ. ಇಲ್ಲ, ಸಾವನ ಕಟ್ಟಿಟ್ಟಿದ್ದನ ಬುತ್ತಿ ಇಲ್ಲ ಅನ್ನಕತ್ತಿಲ್ಲ. ಹೆಂಗ ಸಾಯ್ಬೇಕು ಅನ್ನೋದು ಒಂದು ಸುಖದ ಸಾವು ಅಂತೀವ ಸರ್. ಸುಖದ ಸಾವು ಸಾಯುನು. ಹಾಸಿಗೆ ಹಿಡಿದು ಒದ್ದಾಡೆ ಇನ್ನೊಬ್ರಿಗೆ ಬರ್ಡನ್ ಆಗಿ ಸಾಯೋದು ಬೇಡ ಅಂತ ಅಷ್ಟೇ.